ಆ್ಯಕ್ಟ್ ಮಾಡಿ ಎಷ್ಟು ಖುಷಿ ಆಯಿತು? ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಮಾತಾಡ್ತಾ ಡಿಫ್ರೆಂಟು ಇಲ್ಲಿಗಲ್ಲಿ ಆ್ಯಕ್ಟಿವಿಟೀಸಲ್ಲಿ ಯಾವುದೇ ಇದ್ದರೆ ಒಬ್ಬ ಸ್ನೇಹಿತನಿಗೆ ಯಾವ ಥರ ಸಿನ್ಸಿಯರಾಗಿ ಸಪೋರ್ಟ್ ಮಾಡಬೇಕು ಅನ್ನೋ ಕ್ಯಾರೆಕ್ಟರ್ ನಮ್ಮದು ಅದು ಜಸ್ಟಿಸ್ ಕೊಟ್ಟಿದೆ ಅಂತ ನನಗೆ ಇಷ್ಟ ಆಗಿದೆ. ಜನ ತುಂಬ ಇಂಟರ್ವಲ್ ಪಾಯಿಂಟಲ್ಲೂ ಭಾಳ ಇಷ್ಟ ಆಗಿಬಿಟ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಈಗ ಇದು ಮುಗಿದ ಮೇಲೆ ಈಗ ಅವ್ರ ಒಪಿನಿಯನ್ ಕೇಳೋಣ ನಾವು ಸಿನಿಮಾ ಹೇಗಿತ್ತು? ಟೆರರ್ ಮೂವಿ ಒಳ್ಳೆ ಆರ್ ಥರ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಆದಿತ್ಯ ಅವರದ್ದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ರಾಜಸಿಂಗ್ ಮಗ ಅವರು. ಮತ್ತು ಈ ಸಿನಿಮಾದಲ್ಲಿ ವಿಶೇಷ ಏನಂದರೆ ತುಂಬ ಸೀನಿಯರ್ ಆರ್ಟಿಸ್ಟ್ಗಳು, ದೇವರಾಜ್ ಇರ್ಬೋದು, ಆಮೇಲೆ ಮತ್ತು ತುಂಬ ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ಅವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೋಡ್ತಾ ಇರೋ ಕ್ಯೂರಿಯಾಸಿಟಿ ಇದೆ ಮುಂದೆ ಏನಾಗುತ್ತೆ ಅನ್ನೋದು. ಒಂಥರ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿದೆ. ಟೆರರ್ ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು ಕುಟುಂಬ ಸಮೇತರಾಗಿ. ಅದೇ ಬೋರಾಗಲ್ಲ. ಅಂತ ಡೈಲಾಗ್ ಅಂತೂ ಅತ್ಯದ್ಭುತ, ಫೈಟ್ ಅಂತೂ ಸೂಪರಾಗಿದೆ. ಆದಿತ್ಯವರು ಈ ಥರ ಡೈಲಾಗ್ನ ಯಾವ ಸಿನಿಮಾಲ್ಲಿ ಮಾಡಿಲ್ಲ, ಇದೇ ಫಸ್ಟು ಅಂದ್ಕೊಳ್ತೀವಿ. ತುಂಬ ಚೆನ್ನಾಗಿದೆ ಡೈಲಾಗ್ ಅಂತೂ, ಸೂಪರ್ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ ಮೇಡಮ್. ಸರ್ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಹಳೆ ಕಲಾವಿದರು ಒಟ್ಟಿಗೆ ತುಂಬ ಚೆನ್ನಾಗಿ ಹೀರೋನೇ ಇಲ್ಲ, ಚೆನ್ನಾಗಿ ಮ್ಯೂಸಿಕ್ ಅಂತ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಆದಿತ್ಯ ಡಿಫೆಂಟ್ ಆಗಿದ್ದಾರೆ. 50 ಡೇಸ್ ರಂಜನ್ ಶಿವರಾಮೇಗೌಡರು ಫಸ್ಟು ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಅದೇನೋ ದೇವ್ರ ರೂಪದಲ್ಲಿ ಬಂದೆ ಲಾಸ್ಟ್ ಡೈಲಾಗ್ ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರು ಕಲಾವಿದರಲ್ಲಿ ದೇವ್ರ ರೂಪದಲ್ಲಿ ಎಲ್ಲರೂ ಒಳ್ಳೇದು ಮಾಡುತ್ತೆ. ಆ ಥರ ಸಿನಿಮಾ ಇದು. ರಸಾಯನ ಅಂದರೆ ಕಲಾವಿದರು ದಂಡೆ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಳ್ಬೇಡಿ. ಶ್ರೀನಗರ ಕಿಟ್ಟಿ ಸರ್ ಇರ್ಬೋದು, ಆದಿತ್ಯ ಸರ್ ಇರ್ಬೋದು, ಮತ್ತು ಶರತ್ ಲೋಹಿತಾಸ್ ಸರ್ ಇರ್ಬೋದು, ದೇವರಾಜ್ ಸರ್ ಇರ್ಬೋದು, ಎಲ್ಲರೂ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ಫಸ್ಟು ಡೈರೆಕ್ಷನ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ. ವೆರಿ ಗುಡ್, ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಸಿನಿಮಾ ಟೀಮ್ಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಟೆರರ್ ಸೂಪರ್ ಆಗಿದೆ. ಆದಿತ್ಯ ಸಾರು ತುಂಬ ಸಿನಿಮಾಗಳ ನಂತರ ಒಳ್ಳೆ ಏನಂತಾರೆ ಟ್ರೆಂಡಲ್ಲಿ ಬರ್ತಾ ಇದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಮೊದಲೇ ಮಾಡಿರೋ ಸಿನಿಮಾಗಳಿಗಿಂತೆಲ್ಲ ಇದು ಎಕ್ಸಲೆಂಟ್ ಆಗಿದೆ. ದಯವಿಟ್ಟು ಸಿನಿಮಾ ನೋಡಿ ಎಲ್ಲರೂ ಕನ್ನಡ ಪ್ರೇಕ್ಷಕರಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೂಪರ್ ಮೇಡಮ್, ನಮ್ಮ ಆದಿತ್ಯ ಸಾರು ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಕನ್ನಡ ಆಕ್ಟರ್ ಎಲ್ಲ ಹಳೆ ಆಕ್ಟರ್ ಎಲ್ಲ ಚೆಂದಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಸುಮಾರು ವರ್ಷಗಳ ನಂತರ ಆದಿತ್ಯ ಅವರು ಟೆರರ್ ಸಿನಿಮಾ ಮಾಡಿದರೆ ಸಿನಿಮಾ ಟೆಂಪರ್ ಆಗಿದೆ. ಸಿನಿಮಾದಲ್ಲಿ ಫ್ಯಾಮಿಲಿ ಎಮೋಷನ್ಸು, ಫ್ರೆಂಡ್ಸ್ ಎಮೋಷನ್ಸು ಮತ್ತು ದುಡ್ಡು ಮತ್ತು ದೇವರು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಹಳೆಯ ಕಲಾವಿದರಾದ ಏನು ಶಶಿಕುಮಾರ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು, ಮತ್ತು ಇದು ಪ್ರಭಾಕರ್ ಆಗಿರ್ಬೋದು, ಅಂದರೆ ಪ್ರಭಾಕರ್ ಅಂತ ಕೇಳಿದ್ರೆ ಕೋಟೆ ಪ್ರಭಾಕರು. ಸೊ ಎಲ್ಲ ಹಳಬ್ರನ್ನ ಕೂಡ ಸಿನಿಮಾ ಮಾಡಿದರೆ ಇದಂತೂ ಸೂಪರ್ ಆಗಿದೆ. ಸಿನಿಮಾದಲ್ಲಿ ಒಂದು ಏನು ಬಡವನಾಗಿ ಹುಟ್ಟಿರ್ತಾನೆ, ಬಡವನಾಗೆ ಇರ್ಬೇಕು, ಶ್ರೀಮಂತ ಆಗಬಾರ್ದು ಅನ್ನೋ ಒಂದು ಥಾಟ್ ಇಟ್ಕೊಂಡು ಆ ಸಿನಿಮಾ ಎತ್ಕೊಂಡು ಹೋಗ್ತಾರೆ. ಸೊ ಶ್ರೀಮಂತ ಆಗ್ತಾನೆ, ಜೊತೆಗೆ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಸಖತ್ತಾಗಿದೆ. ಎಲ್ಲ ಬಂದು ನೋಡೋಂಥ ಸಿನಿಮಾ. ಯಾಕಂತ ಕೇಳಿದ್ರೆ ಹೋದ ವಾರನೂ ಯಾವುದೋ ಅಂತ ಸ್ಟಾರ್ ಸಿನಿಮಾ ಇರಲಿಲ್ಲ, ಈ ನೆಕ್ಸ್ಟ್ ವಾರನೂ ಯಾವುದೋ ಸ್ಟಾರ್ ಸಿನಿಮಾ ಇಲ್ಲ. ಜೈ ಆದಿತ್ಯ ವಾಸ್. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಪಿಕ್ಚರ್ ತುಂಬ ಚೆನ್ನಾಗಿದೆ, ಸೂಪರ್. ಓಕೆ, ಮೂವಿ ತುಂಬ ಚೆನ್ನಾಗಿದೆ. ಎಲ್ಲ ಓಲ್ಡ್ ಹಳೆ ಆಕ್ಟರ್ಸ್ ಎಲ್ಲ ಮಾಡಿ ಬಂದು, ಮತ್ತು ಫೋಟೋಗ್ರಫಿ ಚೆನ್ನಾಗಿದೆ. ಓವರಾಲ್ ಮೂವಿ ಚೆನ್ನಾಗಿದೆ. ಮತ್ತೆ ನೋಡ್ಬೋದು. ಚೆನ್ನಾಗಿದೆ ಸರ್ ಮೇಡಮ್, ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಮೇಡಮ್ ತುಂಬ ಚೆನ್ನಾಗಿದೆ. ಈ ಕಾಲಘಟ್ಟಕ್ಕೆ ನೋಡುವಂಥ ಫಿಲಮ್. ಡೈರೆಕ್ಟ್ರು ಬ್ರಿಲಿಯನ್ಸೇ ಮಾಡಿದ್ದಾರೆ. ಒಂದೊಂದನ್ನು ರಿವೀಲ್ ಮಾಡ್ಕೊಂಡು ಹೋಗ್ತಾರೆ. ಕೊನೆಯ ಸ್ಕ್ರೀನ್ ಪ್ಲೇ ಕೊಡ್ತಾರೆ. ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ತುಂಬ ಟೈಟ್ ಕಾರ್ಡಲ್ಲಿ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅದೆಲ್ಲನೂ ತೋರಿಸಿದ್ದಾರೆ. ಡೈರೆಕ್ಟ್ರು ಬ್ರಿಲಿಯನ್ಸ್ ಎತ್ಕಾಣಿಸ್ತಾ ಇದೆ. ಸಿಲ್ಕ್ ಮಂಜು ಅವರು ಪ್ರೊಡಕ್ಷನ್ ಮಾಡಿದರು, ಈಗ ಈ ಪ್ರೊಡಕ್ಷನ್ ಮಾಡಿದ್ದಾರೆ. ತುಂಬ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ನೋಡುವಂಥ ಫಿಲಮ್. ಯಾರೂ ಅಗ್ರೆಸಿವ್ ಆಗಿ ಮಾತಾಡುವಂಥದ್ದು ಏನಿಲ್ಲ. ರಿವ್ಯೂ ನೋಡ್ಕೊಂಡು ಬರೋರಿಗೆ ನಾನು ಹೇಳೋದು ಒಂದೇ ವಿಚಾರ, ರಿವ್ಯೂ ಮಾಡೋಕ್ಕೆ ಹೋಗಬೇಡಿ, ಬನ್ನಿ ಇಲ್ಲಿ ನೋಡ್ಕೊಂಡು ಫಸ್ಟ್ ಮೂವಿ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೂವಿ. ಆ್ಯಂಡ್ ಇನ್ ದ ಎಂಡ್ ಒಳ್ಳೆ ಮೆಸೇಜು ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಫಾರ್ಮ್ ಹೌಸಲ್ಲೇ ಶೂಟಿಂಗು ನಡೆದಿದೆ. ಸೊ ದ ಫೋಟೋಗ್ರಫಿ ಈಸ್ ಎಕ್ಸಲೆಂಟ್, ಆ್ಯಕ್ಟಿಂಗ್ ಈಸ್ ವೆರಿ ಗುಡ್. ಸೊ ವಿ ಆಲ್ ಲೈಕ್ ದ ಮೂವಿ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯ ಏನು? ತುಂಬ ಚೆನ್ನಾಗಿ ನೋವಾಗಿದೆ ಅವಳಿಗೆ. ತುಂಬ ಚೆನ್ನಾಗಿದೆ. ಎಮೋಷನ್ಸ್ ಇದೆ, ಅರ್ಥ ಇದೆ. ಏನು ಒಳ್ಳೊಳ್ಳೆ ಕೆಲಸ ಹೇಗೆ ಮಾಡಬಹುದು, ಮೂಢನಂಬಿಕೆಗಳಿಗೆ ಹಿಂದೆ ಹೋಗಬೇಕು ಅನ್ನೋದು ಏನಿಲ್ಲ. ಅದ್ರ ಜೊತೆಗೆ ಒಳ್ಳೆ ಕೆಲಸಗಳನ್ನು ಹೇಗೆ ಮಾಡಬಹುದು ಅನ್ನೋದು ಒಂದು ಅರ್ಥ ಕೊಡ್ತಾರೆ. ಆದಿತ್ಯ ಅವ್ರದ್ದು, ಶ್ರೀನಗರ ಕಿಟ್ಟಿ ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು. ಮತ್ತು ಎಲ್ಲರೂ ಒಳ್ಳೊಳ್ಳೆ, ನಮಗೆ ಖುಷಿಯಾಗಿದ್ದು ಶಶಿಕುಮಾರ್ ಇರ್ಬೋದು, ದೇವರಾಜ್ ಇರ್ಬೋದು, ಇವರೆಲ್ಲರನ್ನೂ ನಾವು ನೋಡಿದಂಥವ್ರು. ಎಲ್ಲ ಲೇಡೀಸ್ ಟೀಮ್ ಬಂದಿದ್ದೀವಿ. ಇಟ್ಸ್ ಅ ವೆರಿ ಗುಡ್. ಎಲ್ಲರೂ ಬಂದು ನೋಡ್ಬೋದು, ತುಂಬ ಜನ ನೋಡ್ಬೋದು.
ಫಿಲಮ್ ಟೆರರ್ ಫಿಲಮ್ ಈಗಷ್ಟೇ ನೋಡ್ಕೊಂಡು ಆಚೆ ಬಂದಿದ್ದೀವಿ. ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನೋ ಸುಮ್ಮನೆ ಗಾಳಿಲಿ ಹೋಗ್ತಿರ್ಬೇಕಾದ್ರೆ ಏನೋ ಹೊಸ ಮೂವಿ ಅಂತ ಹೇಳ್ಬಿಟ್ಟು ನನ್ನ ಒಳಗಡೆ ಬಂದೆ. ಆದರೆ ಇಷ್ಟೊಂದು ಚೆನ್ನಾಗಿದೆ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ ಸರ್. ಫಸ್ಟಿಂದ ಲಾಸ್ಟ್ವರೆಗೂ ನಿಮ್ಮನ್ನು ಈ ಫಿಲಮಲ್ಲಿ ಚೇರ್ ಮೇಲೆ ನೀವು ಹಿಡಿದುಕೊಳ್ಳುತ್ತೆ. ಏನಕ್ಕೆ ಅಂದರೆ ಅಷ್ಟು ಟ್ವಿಸ್ಟ್ ಇದೆ ಫಿಲಮಲ್ಲಿ, ಅಷ್ಟು ಟ್ವಿಸ್ಟ್ ಇದೆ. ಮತ್ತು ಡೈರೆಕ್ಷನು ಅಷ್ಟೇ ಒಳ್ಳೆ ಡೈರೆಕ್ಷನ್ ಮಾಡ್ಯಾರೆ. ಯಾರು ರಂಜನ್ ಅಂತ ಹೇಳ್ಬಿಟ್ಟು ಹೊಸ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ಯಾರೆ. ಮತ್ತು ಶ್ರೀನಗರ ಕಿಟ್ಟಿ ಆ್ಯಕ್ಟಿಂಗು, ಆದಿತ್ಯ ಆ್ಯಕ್ಟಿಂಗ್ ಅಂತೂ ಅಲ್ಟಿಯಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ ಫಿಲಮ್ ನೋಡಿ. ನಿಜ ತಿಂಕೇಳಿ ಎಲ್ಲರಿಗೂ ಈ ಫಿಲಮ್ ಇಷ್ಟ ಆಗೇ ಆಗುತ್ತೆ ಆಯಿತಾ. ನಿಮ್ಮನ್ನು ಟ್ವಿಸ್ಟ್ಸ್ ಅಂತೂ ನಿಮಗೆ ತುಂಬ ತಲೆ ಕೆಡಿಸ್ಬಿಟ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೆ ಎಲ್ಲರಿಗೂ, ಅದಂತೂ ಗ್ಯಾರಂಟಿ. ಸರ್ ಇದಕ್ಕೆ ಒಂದು ಕಲಶ ಆ್ಯಕ್ಟರ್ಸ್ ಎಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರಿಂದನೇ ಈ ಫಿಲಮು ಒಂದು ಹಂತಕ್ಕೆ ಇನ್ನೂ ಎಕ್ಸ್ಟ್ರಾಡಿನರಿಗೆ ಹೋಗಿದೆ. ಯಾಕಂದರೆ ಆ್ಯಕ್ಟಿಂಗಲ್ಲಂತೂ ಯಾರ್ದು ಕಾಂಪ್ರಮೈಸ್ ಇಲ್ಲ ಸರ್. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ಇದ್ದಿದ್ದಕ್ಕೋಸ್ಕರನೇ ಮೇ ಬಿ ಈ ಫಿಲಮ್ ಇಷ್ಟೊಂದು ಚೆನ್ನಾಗಿ ಬಂತು ಅನಿಸುತ್ತೆ ಆಯಿತಾ. ಬೇರೆ ಯಾರೋ ಆ್ಯಕ್ಟರ್ಗಳಾಗಿದ್ದರೆ ಇಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ. ಅವ್ರ ಆ್ಯಕ್ಟಿಂಗೇ ಇದರಲ್ಲೆಲ್ಲ ಹೈಲೈಟ್ ಸರ್. ಇದರಲ್ಲಿ ತುಂಬ ಚೆನ್ನಾಗಿದೆ. ಖಂಡಿತ ಇದು ಕಂಬ್ಯಾಕ್ ಆಗಲೇಬೇಕು ಸರ್, ಕಂಬ್ಯಾಕ್ ಆಗಲೇಬೇಕು. ಯಾಕಂದರೆ ಈ ರೋಲ್ ಇದೆಯಲ್ಲ ಇದು ಅವ್ರಿಗೆ ಸೂಟಬಲ್ ರೋಲ್ ಇದೆ ಆ್ಯಕ್ಚುಲಿ ಆಯಿತಾ. ಅವ್ರಿಗೆ ಅಂತಲೇ ಮಾಡಿರುವಂಥ ರೋಲ್ ಆಗಿದೆ ಇದು. ಇದು ಬಿಟ್ಟು ಆದಿತ್ಯ ಅವ್ರು ಬಿಟ್ಟು ಬೇರೆ ಯಾರೇ ಇಂಥ ಹೀರೋ ಇದು ಕೂಡ ಈ ರೀತಿ ಲೆವೆಲಲ್ಲಿ ರೀಚ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಅವರಂತೂ ತುಂಬ ಅವರ ಎಫರ್ಟ್ಸು ಈ ಮೂವಿಯಲ್ಲಿ ತುಂಬ ಇದು ಕಾಣಿಸುತ್ತೆ ಸರ್. ಬೋರ್ ಆಗಬಾರ್ದು ಆ್ಯಕ್ಚುಲಿ ಕೂತ್ಕೊಂಡು 2 ಅವರ್ 3 ಅವರ್ ನಾವು ಏನು ಕೂತ್ಕೋತೀವಿ, ಬೋರ್ ಆಗಬಾರ್ದು, ಎಲ್ಲೂ ಬೋರಿಂಗ್ ಇಲ್ಲ. ಆಮೇಲೆ ಎಲ್ಲ ಆ್ಯಕ್ಟರ್ಸು ತುಂಬ ದಿನ ಆಗಿತ್ತು ಒಟ್ಟಿಗೆ ನೋಡಿ. ಏನು ದೇವರಾಜ್ ಸರ್ನ ಎಲ್ಲ ಕೆಲವರು ಹಿರಿಯ ಕಲಾವಿದರನ್ನ ನೋಡಿ ಒಟ್ಟಿಗೆ ನೋಡಿ ತುಂಬ ದಿನ ಆಗಿತ್ತು. ಈ ಮೂವಿಲಿ ಆಲ್ಮೋಸ್ಟ್ ಎಲ್ಲರೂ ಒಟ್ಟಿಗೆ ನೋಡ್ಬೋದು. ಆಮೇಲೆ ಹೀರೋ ಅಂತ ಬಂದಾಗ ಹೀರೋ ಥರನೇ ಅನಿಸಲ್ಲ. ಆದಿತ್ಯ ಸರ್ ಫುಲ್ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಇವರು ಕಿಟ್ಟಿ ಸರು ಅಷ್ಟೇ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಆ್ಯಕ್ಷನ್ಸ್ ಅಂತೂ ಅಲ್ಟಿಮೇಟ್. ಸಾಂಗ್ಸ್ ಬೊಂಬೆ ಸಾಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅದು ಆಲ್ರೆಡಿ ಎಲ್ಲ ಕಡೆ ಕೇಳ್ಪಟ್ಟಿದ್ದೆ, ಇವತ್ತು ಲೈವಾಗಿ ನೋಡಿದೆ. ಬೊಂಬೆ ಸಾಂಗು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡೋವಂಥ ಮೂವಿ, ಫ್ಯಾಮಿಲಿ ಮೂವಿ, ತುಂಬ ಚೆನ್ನಾಗಿದೆ. ಆಮೇಲೆ ಕೆಲವು ಮೆಸೇಜು ಇದೆ. ಆ ಮೆಸೇಜ್ನ ಇನ್ನೂ ಇವಾಗ ಸ್ಟಾರ್ಟಿಂಗಲ್ಲಿ ದುರ್ಬಳಕೆ ಮಾಡ್ತಿದ್ದಾರೆ ದುಡ್ಡನ್ನ ಅದು ಇದು ಅನ್ನೋದಕ್ಕೆ. ಅಟ್ ಲಾಸ್ಟಲ್ಲಿ ಅವ್ರು ಅದೇನಕ್ಕೆ ಬಳಸ್ತಿದ್ದಾರೆ, ಕೆಲವೊಂದು ಎಮೋಷನ್ಸ್ ಮೆಸೇಜ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಜನ ಬಂದು ನೋಡಬೇಕು, ನೋಡಿ ತುಂಬ ಚೆನ್ನಾಗಿದೆ ಮೂವಿ. ನಮಗೆ ಸ್ಟಾರ್ಟಿಂಗ್ ಅನ್ಸ್ಬೋದು ಯಾಕೆ ಈ ಥರ ಕಳ್ತನ ಮಾಡ್ತಿದ್ದಾರೆ ಅಥವಾ ಪಾಲಿಟಿಕ್ಸಲ್ಲಿದ್ದಾರೆ ಅಂತ. ಬಟ್ ಲೇಟರ್ ನಾವು ಸೆಕೆಂಡ್ ಹಾಫ್ ನೋಡಿದ್ರೇ ಗೊತ್ತಾಗೋದು ಆ್ಯಕ್ಚುಲಾಗಿ ಏನು ನಡೀತಿದೆ ಅಂತ. ತುಂಬ ಚೆನ್ನಾಗಿದೆ. ಅಂದರೆ ಅವ್ರು ಹೇಳ್ದಂಗೆ ಹಳೆ ಕಾಲದ ಅಂದರೆ ಪ್ರೀವಿಯಸ್ ಎಲ್ಲರೂ ಯಾರ್ಯಾರು ಮಾಡ್ತಿದ್ರು ಅವ್ರನ್ನ ಒಂದೇ ಸ್ಟೇಜಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲಸ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಥ್ಯಾಂಕ್ ಯು.